ಸನ್ಮಾನ್ಯರೇ, ನಾವು ಈಗ ಲಂಡನ್ನಿನ ಕೆನ್ಸಿಂಗ್ಟನ್ ನೋಡಲು ಆಗಮಿಸಿದ್ದೇವೆ. ಕೆನ್ಸಿಂಗ್ಟನ್ ಗಾರ್ಡನ್ ಲಂಡನ್ನಿನ ಮಧ್ಯಭಾಗದಲ್ಲಿರುವ 265 ಎಕರೆ ವಿಸ್ತೀರ್ಣದ ರಾಯಲ್ ಪಾರ್ಕ್ ಇದಾಗಿದೆ. ಕೆನ್ಸಿಂಗ್ಟನ್ ಅರಮನೆ, ಆಲ್ಬರ್ಟ್ ಸ್ಮಾರಕ ಮತ್ತು ಪೀಟರ್ ಪ್ಯಾನ್ ಪ್ರತಿಮೆಯನ್ನು ಸಹ ಒಳಗೊಂಡಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9:30ವರೆಗೂ ಇದು ಸಾರ್ವಜನಿಕರಿಗೆ ಮುಕ್ತವಾಗಿ ತೆರೆದಿರುತ್ತದೆ. ಕೆನ್ಸಿಂಗ್ಟನ್ ಹತ್ತಿರವಿರುವ ಅರಮನೆ ಐತಿಹಾಸಿಕ ರಾಜಮನೆತನದ ನಿವಾಸ ಮತ್ತು ರಾಣಿ ವಿಕ್ಟೋರಿಯಾಳ ಜನ್ಮಸ್ಥಳ ಇದಾಗಿದೆ. ಲ್ಯಾಂಕಾಸ್ಟರ್ ಗೇಟ್ ಬಳಿಯ ಬಹುಸುಂದರವಾದ ಅಲಂಕಾರಿಕ ನೀರಿನ ಕಾರಂಜಿಗಳು ಮತ್ತು ಕಲ್ಲಿನ ಹೂವಿನ ಜಲಾನಯನ ಪ್ರದೇಶವಾದ ಇದು ಇಟಾಲಿಯನ್ ಉದ್ಯಾನವನಗಳಿಂದ ತುಂಬಿದೆ. ಜೆ.ಎಂ. ಬ್ಯಾರಿ ತಮ್ಮ ಪೀಟರ್ ಪ್ಯಾನ್ ಕಥೆಗಳನ್ನು ರಚಿಸಲಾದ ಸ್ಥಳದ ಬಳಿ 1912ರಲ್ಲಿ ಇರಿಸಲಾದ ಪೀಟರ್ ಪ್ಯಾನ್ ಕಂಚಿನ ಪ್ರತಿಮೆಯನ್ನು ಸಹ ಇಲ್ಲಿ ಇರಿಸಲಾಗಿದೆ. ರಾಣಿ ವಿಕ್ಟೋರಿಯಾ ತನ್ನ ಪತಿ ಪ್ರಿನ್ಸ್ ಆಲ್ಬರ್ಟ್ ಅವರನ್ನು ಗೌರವಿಸಲು ನಿರ್ಮಿಸಿದ ಅಲಂಕೃತ ಗೋಥಿಕ್ ಸ್ಮಾರಕ. ಇದನ್ನು ಆಲ್ಬರ್ಟ್ ಸ್ಮಾರಕವೆಂದು ಸಹ ಇದು ಹೆಸರುವಾಸಿಯಾಗಿದೆ. ಕಲಾ ಪ್ರದರ್ಶನಗಳಿಗೆ ಉಚಿತ ಪ್ರವೇಶ ನೀಡಲು 2 ಕಲಾಮಂದಿರ, ಸರ್ಪೆಂಟೈನ್ ಗ್ಯಾಲರಿಗಳು ಸಹ ಈ ಕೆನ್ಸಿಂಗ್ಟನ್ ಗಾರ್ಡನ್ನಲ್ಲಿ ಇವೆ. ಕೆನ್ಸಿಂಗ್ಟನ್ ಗಾರ್ಡನ್ನಿನ ಎಲ್ಲ ವಿಶೇಷತೆಗಳನ್ನು ಗಮನಿಸುತ್ತಾ ನಿಧಾನವಾಗಿ ಪ್ರತಿಯೊಂದನ್ನು ಗಮನಿಸುತ್ತಾ ಮುಂದೆ ಸಾಗಿದೆವು. ಇದು ಲಂಡನ್ನಿನ ಕೆನ್ಸಿಂಗ್ಟನ್ ಗಾರ್ಡನ್. ನೋಡಿ, ಇದು ರಾಜಕುಮಾರಿ ಡಯಾನಾ ಅವರೊಂದಿಗಿನ ಸಂಬಂಧಕ್ಕೆ ಹೆಸರುವಾಸಿಯಾದ ಅರಮನೆಯ ಬಳಿ ಅತಿ ಸುಂದರವಾದ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಇದು ಅರಮನೆ ಐತಿಹಾಸಿಕ ರಾಜಮನೆತನದ ನಿವಾಸ ಮತ್ತು ರಾಣಿ ವಿಕ್ಟೋರಿಯಾಳ ಜನ್ಮಸ್ಥಳವಾಗಿದೆ. ಇವನ್ನೆಲ್ಲ ಗಮನಿಸುತ್ತಾ ಮುಂದೆ ಸಾಗುತ್ತಾ ನಾವು ಇಲ್ಫರ್ಡ್ ತಲುಪಿದೆವು. ಅಲ್ಲಿಗೆ ತಲುಪುವ ವೇಳೆಗೆ ಹಿಮದ ಮಳೆ ಪ್ರಾರಂಭವಾಯಿತು. ಹಿಮದ ಮಳೆಯನ್ನು ಆಸ್ವಾದಿಸುತ್ತಾ ನಮ್ಮ ಮಗಳ ಮನೆಗೆ ಬಂದೆವು. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಸುರೇಶ್ ಬಾಬು, ವಿಜಯಪುರ.